ಕರ್ನಾಟಕ, ಒಂದು ರಾಜ್ಯ, ಅನೇಕ ಜಗತ್ತುಗಳು. ಇಲ್ಲಿ ಅನೇಕ ಬುಡಕಟ್ಟು ಜನಾಂಗ ವಾಸಿಸುತ್ತಿದ್ದು, ಇವರು ತಮ್ಮದೇ ಆದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೊಂದಿದ್ದು, ಹಲವು ದಶಕಗಳಿಂದ ದಾಖಲೆ ರಹಿತ ಜನವಸತಿಗಳಲ್ಲಿ ಅಧಿಕೃತ ವಿಳಾಸವಿಲ್ಲದ ತಮ್ಮ ಮನೆಗಳಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಧ್ವನಿ ಇಲ್ಲದ ಪಂಗಡಗಳಿಗೆ ಆಸರೆಯಾಗಲು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಪ್ರೇರಣೆಯಲ್ಲಿ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರವರು 2025 ಡಿಸೆಂಬರ್ ಒಳಗೆ ಎಲ್ಲರಿಗೂ ಹಕ್ಕುಪತ್ರ ನೀಡುವ ಧ್ಯೇಯವನ್ನು ನಿಗದಿಪಡಿಸಿದ್ದಾರೆ. ಅನಿಶ್ಚಿತತೆಯಿಂದ ಬದುಕನ್ನು ಸಾಗಿಸ್ತಾ ಇದ್ದಂತಹ ತಳ ಸಮುದಾಯ ಸಮಾಜದ ಅಂಚಿನಲ್ಲಿ ಇರುವಂತಹ ಜನಗಳಿಗೆ ಶಾಶ್ವತವಾಗಿ ಹಕ್ಕುಪತ್ರವನ್ನು ಕೊಡೋದ್ರ ಮುಖಾಂತರ, ಅವರ ಮನೆಗೆ ದಾಖಲೆಗಳನ್ನು ಮಾಡಿಕೊಡೋದ್ರ ಮುಖಾಂತರ ಅವರು ನೆಮ್ಮದಿಯಿಂದ ಮತ್ತು ಗೌರವದಿಂದ ಬದುಕುವ ಗ್ಯಾರಂಟಿ ಈ ಸೇವೆಯನ್ನು ಸಮರ್ಪಣೆ ಮಾಡಲಿಕ್ಕೆ ನಮ್ಮ ಸರ್ಕಾರಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. 3,500ಕ್ಕೂ ಅಧಿಕ ಗ್ರಾಮಗಳನ್ನು, 3 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳನ್ನು ಗುರುತಿಸಲಾಗಿದೆ. ಸುಮಾರು 1,000 ಗ್ರಾಮಗಳನ್ನು ಕಳೆದ 2 ವರ್ಷದಲ್ಲಿ ಹೊಸದಾಗಿ ಅನುಮೋದನೆ. 2025 ಮೇ ತಿಂಗಳಲ್ಲಿ ರಾಜ್ಯದಾದ್ಯಂತ 1 ಲಕ್ಷ ಹಕ್ಕುಪತ್ರ ವಿತರಣೆ. ಈಗ ನಾವು ರಾಜಾರೋಷವಾಗಿ ಹಕ್ಕುಪತ್ರನ ತೋರಿಸ್ಬಿಟ್ಟು ನಾವು ಯಾವ್ದಾದ್ರು ಉದ್ಯಮಕ್ಕಾಗಿರಲಿ, ಇಲ್ಲ ನಮ್ಮ ವ್ಯವಸಾಯಕ್ಕಾಗಿರಲಿ, ಯಾವ್ದಕ್ಕಾದ್ರೂ ಬಳಸಲಿಕ್ಕೆ ಲೋನಿನ ವ್ಯವಸ್ಥೆ ಆಗಿರಲಿ, ಮುಂದೆ ನಮ್ಮ ಮಕ್ಕಳಿಗೆ ಈ ಸೊತ್ತನ್ನು ಮುಂದೆ ನಾವು ವರ್ಗಾವಣೆ ಮಾಡಲಿಕ್ಕೆ ಸಹಿತ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ನಮ್ಮ ಸರ್ಕಾರ. ದೇಶದಲ್ಲೇ ಮೊದಲ ಬಾರಿಗೆ ಹಕ್ಕುಪತ್ರ ನೋಂದಾಯಿಸಿ ಈ ಸ್ವತ್ತು ಜೊತೆ ಫಲಾನುಭವಿಗಳಿಗೆ ವಿತರಣೆ. ಈ ಕ್ರಾಂತಿಕಾರಕ ಬದಲಾವಣೆಯಿಂದ ಜನಸಾಮಾನ್ಯರು ಕಚೇರಿಯಿಂದ ಕಚೇರಿಗೆ ಅಲೆಯದೆ ಒಂದೇ ಬಾರಿಗೆ ನಿಖರವಾದ ಸಂಪೂರ್ಣ ಹಕ್ಕು ದಾಖಲೆ ಬಡ ಜನತೆಯ ಕೈ ಸೇರುತ್ತದೆ. ದಾಖಲೆ ರಹಿತ ವಸತಿಗೊಂದು ವಿಳಾಸ, ಸೂರಿಗೆ ಹಕ್ಕು ದಾಖಲೆ, ಬದುಕಿಗೆ ಗೌರವ.